ನೀವು ಪ್ರತಿದಿನ ಬಳಸುವ ಈ ಅಲ್ಯೂಮಿನಿಯಂ ಪಾತ್ರೆಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂದು ನಿಮಗೆ ತಿಳಿದಿದೆಯೇ? ಇಂದು ನಾವು ಅಲ್ಯೂಮಿನಿಯಂ ಪಾತ್ರೆಗಳ ಇತಿಹಾಸ, ಪ್ರಯೋಜನಗಳು, ಅಪಾಯಗಳು ಮತ್ತು ನಂಬಿಕೆಗಳನ್ನು ಅರಿಯೋಣ. ಅಲ್ಯೂಮಿನಿಯಂ ಒಂದು ಹಗುರ, ಬೆಲೆ ಕಮ್ಮಿ ಮತ್ತು ಶಾಖವನ್ನು ಸಮಾನವಾಗಿ ಹಂಚುವ ಗುಣವಿರುವ ಲೋಹ. ಇದು ನೈಸರ್ಗಿಕವಾಗಿ ಬಾಕ್ಸೈಟ್ ಅಯಸ್ಕದಲ್ಲಿ ದೊರೆಯುತ್ತದೆ ಮತ್ತು ಹಲವು ಶ್ರದ್ಧಾದ ಅಳವಡಿಕೆಗಳಲ್ಲಿ ಬಳಸಲಾಗುತ್ತದೆ. ಅಲ್ಯೂಮಿನಿಯಂ ಮೊದಲಿಗೆ 19ನೇ ಶತಮಾನದ ಮಧ್ಯದಲ್ಲಿ ಲಭ್ಯವಾಯಿತು. ಪ್ರಾರಂಭದಲ್ಲಿ ಈ ಪಾತ್ರೆಗಳು ವಿಶೇಷ ಹೋಟೆಲ್ಗಳು ಮತ್ತು ಸೈನ್ಯದಲ್ಲಿ ಬಳಕೆಯಾಗುತ್ತಿದ್ದವು. 20ನೇ ಶತಮಾನದಲ್ಲಿ ಅಲ್ಯೂಮಿನಿಯಂ ಅಗ್ಗದಾಗಿದ್ದರಿಂದ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಯಿತು. ಅಲ್ಯೂಮಿನಿಯಂ ಪಾತ್ರೆಗಳ ಬಳಕೆಯಿಂದ ಆರೋಗ್ಯದ ಮೇಲೆ ಬೀಳುವ ದುಷ್ಪರಿಣಾಮಗಳು. ಅಲ್ಯೂಮಿನಿಯಂ ಆಹಾರದಲ್ಲಿ ಸೇರಿಕೊಳ್ಳುವ ಪರಿಣಾಮ. ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಹುಳಿ ಅಥವಾ ಉಪ್ಪಿನ ಆಹಾರಗಳನ್ನು ಬೇಯಿಸಿದಾಗ ಲೋಹದ ಅಂಶ ಆಹಾರಕ್ಕೆ ಸೇರಬಹುದು. ಈ ಅಂಶ ದೀರ್ಘಕಾಲದ ಚಿಕಿತ್ಸೆಗೆ ಕಾರಣವಾಗಬಹುದು. ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ದೀರ್ಘಾವಧಿಯಲ್ಲಿ ಅಲ್ಯೂಮಿನಿಯಂ ಸೇವನೆ ಅಲ್ಝೈಮರ್ಸ್ ಕಾಯಿಲೆ ಮತ್ತು ಸ್ಮೃತಿಭ್ರಂಶಕ್ಕೆ ಕಾರಣವಾಗುತ್ತದೆ. ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಅಲ್ಯೂಮಿನಿಯಂ ಮೂಳೆಗಳ ಸಾಂದ್ರತೆಯ ಕಡಿಮೆ ಮಾಡಬಹುದು. ಕಿಡ್ನಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ, ಏಕೆಂದರೆ ಕಿಡ್ನಿ ದೇಹದಿಂದ ಅಲ್ಯೂಮಿನಿಯಂ ಅಂಶವನ್ನು ಹೊರಹಾಕುವಲ್ಲಿ ಹೆಚ್ಚು ಶ್ರಮ ತೋರುತ್ತದೆ. ಇದು ದೀರ್ಘಾವಧಿಯಲ್ಲಿ ಕಿಡ್ನಿ ವೈಫಲ್ಯಕ್ಕೆ ಕಾರಣವಾಗಬಹುದು. ಅಲ್ಯೂಮಿನಿಯಂ ಅಂಶ ಆಹಾರದಲ್ಲಿ ಹೆಚ್ಚಾದರೆ ಇದು ಜೀರ್ಣಕ್ರಿಯೆಯ ತೊಂದರೆಗೆ ಕಾರಣವಾಗಬಹುದು. ಕಿಡ್ನಿ ಕಲ್ಲುಗಳ ರಚನೆಗೂ ಇದು ಕಾರಣವಾಗಬಹುದು. ಅಲ್ಯೂಮಿನಿಯಂ ದೇಹದಲ್ಲಿ ಹಾರ್ಮೋನ್ ಅಸಮತೋಲನವನ್ನು ಉಂಟುಮಾಡುವ ಸಾಧ್ಯತೆ ಇದೆ. ಇದರಿಂದ ಚರ್ಮದ ಸಮಸ್ಯೆಗಳು ಹಾಗೂ ಇನ್ನಷ್ಟು ದೀರ್ಘಕಾಲದ ಬದಲಾವಣೆಗಳು ಸಂಭವಿಸಬಹುದು. ತಲೆನೋವು ಮತ್ತು ದೀರ್ಘಕಾಲದ ಪರಿಣಾಮಗಳು. ಅಲ್ಯೂಮಿನಿಯಂ ಅಂಶ ದೇಹದಲ್ಲಿ ಜಮಾ ಆದರೆ ದೀರ್ಘಕಾಲದ ತಲೆನೋವು ಅಥವಾ ತೂಕಡಿಕೆ ಉಂಟಾಗಬಹುದು. ಆರೋಗ್ಯಕ್ಕೆ ಸುರಕ್ಷತೆಗೆ ಸಲಹೆಗಳು. ಹುಳಿ ಅಥವಾ ಉಪ್ಪಿನ ಆಹಾರಗಳನ್ನು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಬೇಯಿಸುವುದನ್ನು ತಪ್ಪಿಸಿ. ಆನೋಡೈಸ್ಡ್ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸುವುದು ಉತ್ತಮ. ಅಲ್ಯೂಮಿನಿಯಂ ಪಾತ್ರೆಗಳ ಬದಲು ಸ್ಟೇನ್ಲೆಸ್ ಸ್ಟೀಲ್, ಕಾಸ್ಟ್ ಐರನ್ ಅಥವಾ ಕಪ್ಪು ಮಣ್ಣಿನ ಪಾತ್ರೆಗಳನ್ನು ಬಳಸಿ. ಹಾನಿಗೊಂಡ ಅಥವಾ ಕೆಳಗುಂದಿದ ಅಲ್ಯೂಮಿನಿಯಂ ಪಾತ್ರೆಗಳನ್ನು ತಕ್ಷಣ ಬದಲಾಯಿಸಿ. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಆರೋಗ್ಯದ ಮೇಲೆ ಪರಿಣಾಮ ಬೀಳದಂತೆ ಜಾಗೃತೆಯಿಂದ ಬಳಸುವುದು ಅತ್ಯಂತ ಮುಖ್ಯ. ಧನ್ಯವಾದಗಳು.